ಹೆಲೋ ಎವ್ರಿವನ್, ಜೈ ಶ್ರೀರಾಮ್. ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ನಾನು ಇವತ್ತು ಈ ಒಂದು ಡ್ರೆಸ್ಸನ್ನು ಯಾವ ಥರ ಸ್ಟಿಚ್ ಮಾಡಿಕೊಂಡೆ ಅಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೆಟೀರಿಯಲ್ ಬಂದು ಈ ಥರ ಇದೆ. ಕೆಳಗಡೆಗೆ ನೆಟ್ಟೆಡ್ ತೊಗೊಂಡಿದ್ದೀನಿ, ಮೇಲ್ಗಡೆಗೆ ನೆಟ್ ಮೇಲೆ ವರ್ಕ್ ಇರುವಂಥ ಫ್ಯಾಬ್ರಿಕ್ ನನ್ನ ಹತ್ರ ಯಾವುದಿತ್ತು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಎರಡನ್ನೂ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ಯಾಟಿನ್ ಲೈನಿಂಗ್ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ. ಇಲ್ಲಿ ಪಾಪದ ಬೇಸ್ ಲೆಂತ್ ಅಂದರೆ ಬಾಡಿ ಲೆಂತ್ ಬಂದು 7 ಇಂಚಸ್ ಇದೆ. ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ ಅರ್ಧ ಇಂಚು, ಕೆಳಗಡೆ ವೇಸ್ಟ್ ಅಟ್ಯಾಚಿಗೆ ಅರ್ಧ ಇಂಚು ಸೇರಿಸ್ಕೊಂಡು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನ ಹೈಲೈಟ್ ಮಾಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇದು ಚಿಕ್ಕ ಸೈಜ್ ಫ್ರಾಕ್ ಆಗಿರೋದ್ರಿಂದ ನೆಕ್ ವಿಡ್ತ್ ಬಂದು 1.5 ಇಂಚಸ್, ಶೋಲ್ಡರ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನ್ ಬಂದು 4 ಇಂಚಸ್ ತಗೋತಾ ಇದ್ದೀನಿ. ಮೇಲ್ಗಡೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಬಿಟ್ಬಿಟ್ಟು 4 ಇಂಚ್ ತಗೋತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲನ್ನು ಫುಲ್ ಆರ್ಮ್ ಹೋಲ್ ಡಿವೈಡೆಡ್ ಬೈ 2 - 1 ಇಂಚ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಾಪದ ಅಪ್ಪರ್ ಚೆಸ್ಟ್ ಅಂದರೆ ಚೆಸ್ಟ್ ಬಂದು 24 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 6 ಇಂಚಸ್ ಬರ್ತಾ ಇದೆ. ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಕೆಳಗಡೆ ನಾನು ಆರ್ಮ್ ಹೋಲ್ ಡೌನ್ 4 ಇಂಚಸ್ ಏನು ತೊಗೊಂಡಿದ್ದೀನೋ ಅದರ ಮಿಡಲ್ ಪಾಯಿಂಟ್ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಕರ್ವ್ ಕೋನ್ ಶೇಪ್ ಏನಿದೆ ಅಲ್ಲಿಂದ 1 ಇಂಚಸ್ ತೊಗೊಂಡು ಆರ್ಮ್ ಹೋಲ್ ಶೇಪ್ನ ನೋಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಬಂತು. ಇವಾಗ ಶೇಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಪಾಪದ ವೇಸ್ಟ್ ಬಂದು 22 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 5.5 ಬರುತ್ತೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಇಂಚಸ್ಸು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಇವಾಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನನಗೇನು ವೇಸ್ಟ್ 5.5 ಆನ್ಸರ್ ಬಂದಿತ್ತು ಅದನ್ನ ಮಿಡಲ್ ಪಾಯಿಂಟ್ನ ತೊಗೊಂಡು ಈ ಥರ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆಗೆ 2.5 ಇಂಚಸ್ನ ಲೈನ್ ಹಾಕೋತಾ ಇದ್ದೀನಿ. ಇವಾಗ ಈ ಲೈನ್ನ ಎರಡೂ ಕಡೆಗೆ ಅರ್ಧ ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಕಟಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ದು ಬಾಡಿ ಲೆಂತ್ ಬಂದು ಸೇಮ್ ಫ್ರಂಟಲ್ಲಿ ಏನು ತೊಗೊಂಡಿದ್ದೀವಿ ಅದನ್ನೇ ತೊಗೋತಾ ಇದ್ದೀನಿ. 8 ಇಂಚಸ್ಸು. ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚು, ಕೆಳಗಡೆ ವೇಸ್ಟ್ ಅಟ್ಯಾಚಿಂಗ್ಗೋಸ್ಕರ ಅರ್ಧ ಇಂಚು ಏನು ಆ್ಯಡ್ ಮಾಡ್ಕೊಂಡಿದ್ನೋ ಅದನ್ನ ಲೈನ್ ಹಾಕೋತಾ ಇದ್ದೀನಿ, ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾನು ಪಾಪಿಗೆ ಹಾಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಜಿಪ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅರ್ಧ ಇಂಚನ್ನು ಫಸ್ಟ್ಗೆ ಮೊದಲೇ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಸೇಮ್ ಫ್ರಂಟಲ್ಲಿ ಏನು ತೊಗೊಂಡಿದ್ನೋ ಅದನ್ನೇ ತಗೋತಾ ಇದ್ದೀನಿ. ನೆಕ್ ವಿಡ್ತ್ ಬಂದು 1.5, ಶೋಲ್ಡರ್ ಬಂದು 2 ಇಂಚಸ್ ತಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನಿಂಗ್ ಬಂದು ಸೇಮ್ ತಗೋತಾ ಇದ್ದೀನಿ, 4 ಇಂಚಸ್ ತಗೋತಾ ಇದ್ದೀನಿ. ಆರ್ಮ್ ಹೋಲ್ ಡೌನಿಂಗ್ 4 ಇಂಚಸ್ ಏನು ತೊಗೊಂಡಿದ್ನೋ ಅದರದ್ದು ಮಿಡಲ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಕೋನ್ ಶೇಪ್ ಇದೆಯಲ್ಲ ಅಲ್ಲಿ ನಾನು 1.5 ಇಂಚಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪಾಪದ ಚೆಸ್ಟ್ ಬಂದು 24 ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 6 ಇಂಚಸ್ ಬರ್ತಾ ಇದೆ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಆರ್ಮ್ ಹೋಲ್ ಚೆಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿದೆ. ಸೊ ಒಂದು ಶೇಪ್ ಕೊಡ್ತಾ ಇದ್ದೀನಿ ಅದಕ್ಕೆ. ಪಾಪದ ವೇಸ್ಟ್ ಬಂದು 22 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಮಾಡಿದ್ರೆ 5.5 ಬರ್ತಾ ಇದೆ. ಪ್ಲಸ್ 1 ಇಂಚ್ ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. 1.5 ಇಂಚಸ್ಸು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ.
ವೇಸ್ಟ್ ಆನ್ಸರ್ ಏನು ಬಂದಿತ್ತು 5.5 ಅದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ವೇಸ್ಟಿಂದ ಮೇಲ್ಗಡೆಗೆ 2.5 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೋತಾ ಇದ್ದೀನಿ. ಈ ಲೈನ್ದು ಆ ಸೈಡ್ ಮತ್ತು ಈ ಸೈಡ್ ಎರಡು ಸೈಡಲ್ಲೂ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕಿಂಗ್ ಎಲ್ಲ ಆಗಿದೆ. ಇವಾಗ ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅಲ್ಲಿ ಜಿಪ್ ಅಟ್ಯಾಚ್ ಬರುತ್ತೆ, ಹಾಗಾಗಿ ನಾನು ಬ್ಯಾಕ್ ಪಾರ್ಟ್ ಅನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನಾನು ಇವಾಗ ಸ್ಲೀವ್ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ ಲೆಂತ್ ಬಂದು 6 ಇಂಚಸ್ ಇದೆ. ಅರ್ಧ ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೇಲ್ಗಡೆ ಅಟ್ಯಾಚಿಂಗೋಸ್ಕರ. ಕೆಳಗಡೆ ಫಿನಿಶಿಂಗ್ ಏನಿಲ್ಲ, ಹಾಗಾಗಿ ನಾನು ಅರ್ಧ ಇಂಚ್ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆರ್ಮ್ ಹೋಲ್ ಶೇಪ್ಗೋಸ್ಕರ 4 ಇಂಚ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ, ಪ್ಲಸ್ 1.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕಪ್ ಲೆಂತ್ ಬಂದು 2.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನನಗೆ 4 ಇಂಚು ಆನ್ಸರ್ ಬಂದಿದೆಯೋ ಅದನ್ನ ಮಿಡಲ್ ಪಾಯಿಂಟ್ನ ತಗೋತಾ ಇದ್ದೀನಿ. ಮಿಡಲ್ ಪಾಯಿಂಟ್ ತೊಗೊಂಡು ಮೇಲ್ಗಡೆಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತಾ ಇದ್ದೀನಿ. ಸ್ಲೀವ್ ಫಿಟ್ಟಿಂಗ್ 4 ಇಂಚಸ್ ಮಾರ್ಕ್ ಮಾಡಿಕೊಂಡು ಪ್ಲಸ್ 1.5 ಇಂಚಸ್ ಸೀಮ್ ಅಲೌನ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನೆಟ್ಟನ್ನು ಪಾಪುದು ಫ್ರಾಕ್ ಲೆಂತ್ ಏನು ಬೇಕೋ ಆ ಲೆಂತ್ಗೆ ನಾನು ನೋಡ್ಕೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೆಟ್ ಬಂದು 3 ಮೀಟರ್ಸ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೀನಿ. ಮೊದಲಿಗೆ ನಾನು ಇಲ್ಲಿ ಫ್ರಂಟ್ ಪಾರ್ಟ್ ಅನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನು ಅಟ್ಯಾಚ್ ಮಾಡಿದ್ಮೇಲೆ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇತ್ತು ಅದನ್ನ ಕಟ್ ಮಾಡಿಕೊಂಡೆ. ನೆಕ್ ಫಿನಿಶಿಂಗ್ಗೋಸ್ಕರ ನನಗೆ ಏನು ನೆಕ್ ಶೇಪ್ ಇದೆಯೋ ಆ ಶೇಪಿಗೆ ನಾನು ಆಲ್ರೆಡಿ ಕ್ಯಾನ್ವಾಸನ್ನು ಕಟ್ ಮಾಡಿಕೊಂಡು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೆ. ಇವಾಗ ನಾನು ಅದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ನೆಕ್ ಶೇಪ್ ಚೆನ್ನಾಗಿ ಟರ್ನ್ ಆಗೋದಕ್ಕೋಸ್ಕರ ನಾನು ನಾಚಸ್ ಕೊಟ್ಟು ಮೇಲ್ಗಡೆಯಿಂದ ಒಂದು ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ನಾನು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಇವಾಗ ಟಕ್ಸ್ನ ಹಿಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟ್ ರೆಡಿ ಆದಮೇಲೆ ಇವಾಗ ಬ್ಯಾಕ್ ಪಾರ್ಟನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಬ್ಯಾಕಲ್ಲಿ ಜಿಪ್ ಬರೋದ್ರಿಂದ 2 ಪಾರ್ಟ್ಸ್ ಆಗಿ ಅಟ್ಯಾಚ್ ಕಾಣಿಸುತ್ತೆ ನಿಮಗೆ. ಇವಾಗ ನಾನು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿಕೊಂಡು ನೆಕ್ಕನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಕೂಡ ಅಷ್ಟೇ ನಾನು ನೆಕ್ ಫಿನಿಶಿಂಗ್ಗೋಸ್ಕರ ಕ್ಯಾನ್ವಾಸನ್ನು ಏನು ನೆಕ್ ಶೇಪ್ ಇದೆಯೋ ಆ ಶೇಪ್ಗೆ ಕಟ್ ಮಾಡ್ಕೊಂಡು ಲೈನಿಂಗ್ಗೆ ಐರನ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲೂ ಸೇಮ್ ನೆಕ್ ಕರ್ವು ಚೆನ್ನಾಗಿ ಟರ್ನ್ ಆಗೋದಕ್ಕೋಸ್ಕರ ನಾಚಸ್ ಕೊಟ್ಕೊಂಡು ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೆಕ್ ಫಿನಿಶ್ ಮಾಡ್ಕೊಂಡಿದ್ಮೇಲೆ ನಾನು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ನಾನು ಇವಾಗ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಇನ್ನೊಂದು ಪಾರ್ಟನ್ನು ಸೇಮ್ ಅದೇ ಥರ ನಾನು ರಿಪೀಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಬ್ಯಾಕ್ ಪಾರ್ಟ್ ಕೂಡ ರೆಡಿ ಆಗಿದೆ.
ಇವಾಗ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟ್ ಮೇಲ್ಗಡೆ ಫ್ರಂಟ್ ಪಾರ್ಟದು ಶೋಲ್ಡರನ್ನು ಇಟ್ಕೊಂಡು ಬ್ಯಾಕ್ ಪಾರ್ಟದು ಕ್ಯಾನ್ವಾಸ್ ಏನಿದೆ ಅದನ್ನ ಕವರ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಈ ಥರ ಓಪನ್ ಮಾಡಿಕೊಂಡ್ರೆ ಶೋಲ್ಡರ್ ಜಾಯಿಂಟ್ ಫಿನಿಶಿಂಗ್ ನೀಟಾಗಿರುತ್ತೆ. ಹಾಗಾಗಿ ನಾನು ಈ ಥರ ಫಿನಿಶಿಂಗನ್ನು ಫಾಲೋ ಮಾಡ್ತೀನಿ. ಇವಾಗ ನಾನು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಸ್ಲೀವಲ್ಲಿ ಫ್ರಂಟ್ ಶೇಪ್ ಏನಿದೆ ಅದು ಫ್ರಂಟಿಗೆ ಬರೋ ಥರ ನೋಡ್ಕೊಳ್ಳಿ. ನಾನು ಇದರಲ್ಲಿ ತೋರಿಸೋದು ಮರ್ತೋಗಿದ್ದೀನಿ, ಫ್ರಂಟ್ ಶೇಪ್ ತೆಗೆದಿರೋದು ತೋರಿಸಿಲ್ಲ. ಎರಡು ಸ್ಲೀವ್ಗಳನ್ನು ಅಟ್ಯಾಚ್ ಮಾಡ್ಕೋಬೇಕು ಇದಿಷ್ಟಾದ್ಮೇಲೆ. ಇವಾಗ ಫ್ರಾಕಿಗೆ ಟೈಯಿಂಗೋಸ್ಕರ ನಾನು ಟೈಯಿಂಗನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅಗಲ ಬಂದು 4 ಇಂಚ್ ತೊಗೊಂಡಿದ್ದೀನಿ. ಉದ್ದ ಬಂದು ನಿಮ್ಗೆ ಎಷ್ಟು ಉದ್ದ ಬೇಕು ಟೈಯಿಂಗು ಅಷ್ಟುದ್ದ ನೀವು ತೊಗೋಬೋದು ಫ್ಯಾಬ್ರಿಕನ್ನು. ಈ ಥರ ಸ್ಟಿಚ್ ಮಾಡಿದ್ಮೇಲೆ ಇದನ್ನ ಉಲ್ಟಾ ಮಾಡ್ಕೋತಾ ಇದ್ದೀನಿ. ರೆಡಿ ಮಾಡ್ಕೊಂಡಿರೋ ಟೈಯಿಂಗನ್ನು ಫ್ರಂಟ್ ಪಾರ್ಟಲ್ಲಿ ನಾನು ಈ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟದ್ದು ವೇಸ್ಟಿಗೆ ಅಟ್ಯಾಚ್ ಮಾಡ್ತೀನಿ. ವೇಸ್ಟಿಗೆ ಅಂದರೆ ಕೆಳಗಡೆಯಿಂದ 1 ಇಂಚಸ್ ಬಿಟ್ಕೊಂಡು ನಾನು ಅಟ್ಯಾಚ್ ಮಾಡ್ತೀನಿ. ಇವಾಗ ಇಷ್ಟೆಲ್ಲ ಆದಮೇಲೆ ನಾನು ಫೈನಲ್ ಆಗಿ ಎರಡೂ ಸೈಡ್ಸನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಏನು ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ನೋ ಆ ಮಾರ್ಕಿಂಗ್ಗೆ ನಾನು ಆ ಮಾರ್ಕಿಂಗ್ ಮೇಲ್ಗಡೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 1-2-3 ಸ್ಟಿಚಸ್ ಎಕ್ಸ್ಟ್ರಾ ಹಾಕೋತಾ ಇದ್ದೀನಿ. ಸೊ ಪಾಪು ಸಣ್ಣ ದಪ್ಪ ಆದರೆ ಅದು ಬಿಚ್ಕೋಬೋದು. ಹಾಗಾಗಿ ಬ್ಯಾಕ್ ಸೈಡಲ್ಲಿ ಜಿಪ್ ಇರೋದ್ರಿಂದ ಇದು ಬ್ಯಾಕ್ ಓಪನ್ ಆಗಿದೆ. ಎರಡು ಸೈಡು ಕ್ಲೋಸ್ ಆಗತ್ತೆ. ಎರಡು ಸೈಡ್ಸ್ ಅಟ್ಯಾಚ್ ಮಾಡಿದ್ಮೇಲೆ ಈ ಥರ ಲುಕ್ ಇದೆ ನೋಡಿ. ಇವಾಗ ನಾನು ವೇಸ್ಟಿಗೆ ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ನೆಟ್ಟನ್ನು ಫ್ರಿಲ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ನೆಟ್ಟನ್ನು ಯೂಸ್ ಮಾಡಿದ್ದೀನಿ. ಹಾಗಾಗಿ ಹತ್ರನೇ ಚಿಕ್ಕದಾಗಿ ಗ್ಯಾದರ್ ಲುಕ್ ಬರೋ ಥರ ನಾನು ಚಿಕ್ಕದಾಗಿ ಪ್ಲೀಟ್ಸ್ ಕೊಡ್ತಾ ಇದ್ದೀನಿ. ಹತ್ರನೇ ಈ ಥರ ಹತ್ರ ಚಿಕ್ಕದಾಗಿ ಪ್ಲೀಟ್ಸ್ ಕೊಟ್ಟಾಗ ಅದೊಂಥರ ಬುಷಿಯಾಗಿ ನಿಲ್ಲುತ್ತೆ, ಬಾಲ್ ಗೌನ್ ಥರ ನಿಲ್ಲುತ್ತೆ. ಹಾಗಾಗಿ ನಾನು ಜಾಸ್ತಿ ಫ್ಯಾಬ್ರಿಕನ್ನು ಯೂಸ್ ಮಾಡಿದ್ದೀನಿ ಇದರಲ್ಲಿ.
ನೆಟ್ ಅಟ್ಯಾಚ್ ಆದಮೇಲೆ ನಾನು ಇವಾಗ ಲೈನಿಂಗ್ ಫ್ಯಾಬ್ರಿಕ್ದು ಬಾಟಮ್ ಪಾರ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೆಟ್ಟನ್ನು ವೇಸ್ಟಿಗೆ ಅಟ್ಯಾಚ್ ಮಾಡಿದ್ಮೇಲೆ ಅದರ ಮೇಲ್ಗಡೆ ನಾನು ಲೈನಿಂಗ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಲುಕ್ ಚೆನ್ನಾಗಿರಲಿ ಅಂತ ಲೈನಿಂಗನ್ನು ಪ್ಲೀಟ್ಸ್ ಕೊಡ್ತಾ ಇದ್ದೀನಿ. ಚಿಕ್ಕದಾಗಿ ಲೈನಿಂಗಲ್ಲೂ ಪ್ಲೀಟ್ಸನ್ನು ಕೊಡ್ತಾ ಇದ್ದೀನಿ. ನೆಟ್ ಆಲ್ರೆಡಿ ಪ್ಲೀಟ್ಸ್ ಇದೆ, ಬುಷಿಯಾಗಿ ನಿಲ್ಲತ್ತೆ. ಸೊ ಇವಾಗ ಲೈನಿಂಗನ್ನು ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಲೈನಿಂಗನ್ನು ಪ್ಲೀಟ್ಸ್ ಕೊಡ್ತಾ ಇರೋದು. ಇಲ್ಲಿ ಡ್ರೆಸ್ ಬಂದು ಬುಷಿಯಾಗಿ ನಿಲ್ಲಕ್ಕೆ ಬೇಡ, ಲೈನಿಂಗ್ ಪ್ಲೀಟ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಲೈನಿಂಗನ್ನು ಅಂಬ್ರೆಲಾ ಕಟ್ಟಲು ಕೊಡ್ಬೋದು. ಬ್ಯಾಕಲ್ಲಿ ನಾನು ಇವಾಗ ಜಿಪ್ ಅಟ್ಯಾಚ್ಗೋಸ್ಕರ ಮೇಲ್ಗಡೆಯಿಂದ ಎಷ್ಟು ಲೆಂತಲ್ಲಿ ನಾನು ಜಿಪ್ ಅಟ್ಯಾಚ್ ಮಾಡ್ತೀನೋ ಅಲ್ಲಿ ತನಕ ನಾನು ಲೂಸ್ ಸ್ಟಿಚ್ ತಂದು ರಫ್ ಹೊಡ್ಕೋತಾ ಇದ್ದೀನಿ. ಹಾಗೆ ಸೈಡ್ಸನ್ನು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಸಪ್ರೇಟಾಗಿ ಫಿನಿಶ್ ಮಾಡ್ಕೋತಾ ಇದ್ದೀನಿ, ಲುಕ್ ಚೆನ್ನಾಗಿರತ್ತೆ ಅಂತ. ಫೈನಲ್ ಆಗಿ ಜಿಪ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ರೈಟ್ ಸೈಡ್ನ ಜಿಪ್ಪರ್ ಟೀತನ ರೈಟ್ ಸೈಡ್ಗೆ, ಲೆಫ್ಟ್ ಸೈಡ್ನ ಜಿಪ್ಪರ್ ಟೀತನ ಲೆಫ್ಟ್ ಸೈಡ್ಗೆ ಅಟ್ಯಾಚ್ ಮಾಡಿಕೊಂಡು ಒಂದು ಸಿಂಗಲ್ ಸ್ಟಿಚ್ ಹಾಕ್ಕೊಂಡು ನಾನೇನು ಲೂಸ್ ಸ್ಟಿಚ್ ಹಾಕೊಂಡಿದ್ನೋ ಅದನ್ನ ರಿಮೂವ್ ಮಾಡ್ಕೊತೀನಿ. ಜಿಪ್ಪನ್ನ ಒಂದು ಸ್ಟಿಚಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಲೂಸ್ ಸ್ಟಿಚ್ ಹಾಕೊಂಡಿದ್ನಲ್ಲ ಅದನ್ನ ರಿಮೂವ್ ಮಾಡ್ಕೋತಾ ಇದ್ದೀನಿ. ಲೂಸ್ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಂಡಿದ್ಮೇಲೆ ನಾನು ಇವಾಗ ಜಿಪ್ಪರ್ ಟೀತನ ಓಪನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಇದಿಷ್ಟಾದ್ಮೇಲೆ ಜಿಪ್ಪದು ರನ್ನರನ್ನು ಮೇಲ್ಗಡೆ ತರ್ತಾ ಇದ್ದೀನಿ. ಜಿಪ್ ಅಟ್ಯಾಚಿಂಗನ್ನು ಫಿನಿಶಿಂಗ್ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಏನು ಸ್ವಲ್ಪ ನಾವು ಬಿಟ್ಟಿದ್ದು ಅದನ್ನ ನಾನು ಈ ಥರ ಒಂದು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಈ ಡ್ರೆಸ್ದು ಫೈನಲ್ ರಿಸಲ್ಟ್ ಈ ಥರ ಇದೆ ನೋಡಿ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.